ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅಂದರೆ 2024ರ IPLನಲ್ಲಿ ಸಖತ್ತಾಗಿ ಗೆದ್ದು ಬೀಗಿದ್ದವರು ಫೈನಲ್ ಪಂದ್ಯ KKR ಅವರು ಸಖತ್ತಾಗಿ ಗೆದ್ದರು. ಯಾವ ರೀತಿಯಾಗಿ ಗೆದ್ದರು, ಹಾಗೆಯೇ ಗೆದ್ದ ನಂತರ ಫೈನಲ್ ಗೆದ್ದ ನಂತರ ಯಾರ್ಯಾರಿಗೆ ಎಷ್ಟಿಷ್ಟು ಅಮೌಂಟ್ ಸಿಕ್ತು ಇಡೀ IPLನಲ್ಲಿ, ಹಾಗೆಯೇ ವಿರಾಟ್ ಕೊಹ್ಲಿಗೆ ಎಷ್ಟು, ವಿರಾಟ್ ಕೊಹ್ಲಿ ಗೆದ್ದ ನಂತರ ಹಾಗೆಯೇ ಕೊನೆ ಅಂದರೆ ಆರೆಂಜ್ ಕ್ಯಾಪ್ ಪಡೆದ ನಂತರ ಏನೆಲ್ಲ ಹೇಳಿದ್ದಾರೆ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಹಾಗೆಯೇ ಲೈಕ್ ಕೊಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ಬೋದಾಗಿದೆ. ಸ್ನೇಹಿತರೆ ನೀವು ಮೋಟಿವೇಶನ್ ಮಾಡಿದರೆ ವಿಡಿಯೋ ಲೈವ್ ಆಗಿ ವಿಡಿಯೋ ತರಕಾಗುತ್ತೆ ಅಂತ ಹೇಳ್ಬೋದಾಗಿದೆ. ಸ್ನೇಹಿತರೆ 2024ರ IPLನಲ್ಲಿ ಮೊದಲು ನಿನ್ನೆ ಬ್ಯಾಟಿಂಗ್ ಮಾಡಿತ್ತು ಇಲ್ಲಿ SRH ತಂಡದವರು. ಇದು 114 ರನ್ಗೆ ಆಲ್ಔಟ್ ಆಗ್ತಾರೆ ಅಂದರೆ ನಾನು ನಂಬಕ್ಕಾಗಲ್ಲ. ಈ ರೀತಿಯಾಗಿ ಅತಿ ಹೆಚ್ಚು ಫೈನಲ್ ಪಂದ್ಯದಲ್ಲಿ ಅತಿ ಕಮ್ಮಿ ರನ್ನಿಗೆ ಆಲ್ಔಟ್ ಆಗಿದ್ದು SRH ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಇದನ್ನು ಗುರಿ ಬೆನ್ನತ್ತಿದ KKR 10.4 ಓವರ್ನಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ಇಲ್ಲಿ ವೆಂಕಟೇಶ್ ಅಯ್ಯರ್ ಅವರು 26 ಎಸೆತಗಳಲ್ಲಿ 52 ರನ್ ಮಾಡುವ ಮುಖಾಂತರ ಗೆಲುವು ತಂದು ಕೊಡ್ತಾರೆ ಅಂತ ಹೇಳ್ಬೋದಾಗಿದೆ. ಇದು ಕೆಲಸ SRH ಕಡೆಯಿಂದ ಯಾರು ಮಾಡಲಿಲ್ಲ, ಹಾಗೆ ಕಡಿಮೆ ಸ್ಕೋರ್ಗೆ ಕಟ್ ಆಗಿದ್ರು ಅಂತ ಕೂಡ ಹೇಳ್ಬೋದಾಗಿದೆ. ನಿನ್ನೆ ಒಂದು ಅದ್ಭುತವಾದಂಥ ಗೆದ್ದ ನಂತರ ಫೈನಲ್ ಗೆದ್ದ ನಂತರ ಯಾರಿಗೆ ಎಷ್ಟಿಷ್ಟು ಅಮೌಂಟ್ ಅಂದರೆ ಮೊದಲನೇದಾಗಿ KKR ತಂಡಕ್ಕೆ ಒಂದು ಫಸ್ಟ್ ಬಹುಮಾನ 20 ಕೋಟಿ ಸ್ನೇಹಿತರೆ. ಎರಡನೇ ಬಹುಮಾನವಾಗಿ SRHಗೆ ರನ್ನರ್ ಅಪ್ ಆಗಿದ್ದಾರೆ. ಅವರಿಗೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ? 12.5 ಕೋಟಿ ಕೊಟ್ಟಿದ್ದಾರೆ. ಹಾಗೆಯೇ ಮೂರನೇ ಸ್ಥಾನಕ್ಕೆ ರಾಜಸ್ಥಾನ ಅವರಿಗೆ 7 ಕೋಟಿ, ನಾಲ್ಕನೇ ಸ್ಥಾನಕ್ಕೆ ನಮ್ಮ RCB ತಂಡಕ್ಕೆ 6 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಒಂದು 1, 2, 3, 4 ಸ್ಥಾನಕ್ಕೆ ಬಂದಂಥ ಎಲ್ಲರಿಗೂ ಅಷ್ಟು ಕೋಟಿ ಕೊಟ್ಟರು. ಹಾಗೆಯೇ ಇವಾಗ ಇಮ್ಯಾಜಿಂಗ್ ಪ್ಲೇಯರ್ ಆಗಿ ನಿತೀಶ್ ರೆಡ್ಡಿ ಅವರು ಹೈದರಾಬಾದ್ ಕಡೆಯಿಂದ ಆಡ್ತಾರೆ. ಇವರು ಸಖತ್ತಾಗಿ ಇಮ್ಯಾಜಿಂಗ್ ಮಾಡಿದ್ದಾರೆ. ಇವರಿಗೆ 10 ಲಕ್ಷ ರೂಪಾಯಿ ಕೂಡ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಪಡೆದಂಥ ವಿರಾಟ್ ಕೊಹ್ಲಿ ಅವರಿಗೂ ಕೂಡ ಒಂದು 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ 741 ರನ್ ಮಾಡಿದ್ದಾರೆ. ಇಲ್ಲಿ 62 ಬೌಂಡ್ರಿ ಹೊಡೆದಿದ್ದಾರೆ, 38 ಸಿಕ್ಸರ್ ಹೊಡೆದಿದ್ದಾರೆ, 156 ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡಿದ್ದಾರೆ. ಆದ್ದರಿಂದ ಅವರಿಗೆ 10 ಲಕ್ಷ ರೂಪಾಯಿ ಕೂಡ ಸಿಕ್ತು ಅಂತ ಹೇಳ್ಬೋದಾಗಿದೆ. ಅತಿ ಹೆಚ್ಚು ವಿಕೆಟ್ ಪಡೆದಂಥ ಪರ್ಪಲ್ ಕ್ಯಾಪ್ ಪಡೆದಂಥ ಹರ್ಷಲ್ ಪಟೇಲ್ ಅವರಿಗೂ ಕೂಡ 10 ಲಕ್ಷ ರೂಪಾಯಿ ಕೂಡ ಸಿಕ್ತು. ಅವರು 24 ವಿಕೆಟ್ ಪಡೆದಿದ್ದಾರೆ. ಇವರು ಪಂಜಾಬ್ ಕಡೆಯಿಂದ ಆಡ್ತಾರೆ ಅಂತ ಹೇಳ್ಬೋದಾಗಿದೆ. ಇವರು ಮೊದಲು RCB ಕಡೆಯಿಂದ ಆಡ್ತಿದ್ರು, ಇವಾಗ ಪಂಜಾಬ್ ಕಡೆಯಿಂದ ಆಡ್ತಾ ಇದ್ದಾರೆ. ಹಾಗೆಯೇ ಇವಾಗ ನೋಡ್ಬೋದು ಸೂಪರ್ ಸ್ಟ್ರೈಕ್ ರೇಟ್ ಅಂದರೆ ಜೇಕ್ ಅವರು ಆಸ್ಟ್ರೇಲಿಯಾದ ಆಟಗಾರ, ಒಂದು ಅದ್ಭುತವಾದಂಥ ಡೆಲ್ಲಿ ಕಡೆಯಿಂದ ಓಪನರ್ ಆಡುವಂಥ ಆಟಗಾರ. 234 ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡಿದ್ದಾರೆ, 330 ರನ್ ಮಾಡಿದ್ದಾರೆ. ಇವರಿಗೆ ಕೂಡ ಒಂದು ಸೂಪರ್ ಸ್ಟ್ರೈಕ್ ರೇಟ್ ಒಂದು ಬ್ಯಾಟಿಂಗ್ ಆಡಿದ್ದರಿಂದ 10 ಲಕ್ಷ ರೂಪಾಯಿ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂದರೆ ಸುನಿಲ್ ನರೇನ್ ಅವರಿಗೆ 17 ವಿಕೆಟ್ ಕೂಡ ಪಡೆದಿದ್ದಾರೆ, 450+ ರನ್ ಮಾಡಿದ್ದಾರೆ. ಇವರು ಮೋಸ್ಟ್ ಅಂದರೆ ಅತಿ ಹೆಚ್ಚು ನೋಡ್ಬೋದು ಡ್ರೀಮ್ 11ನಲ್ಲಿ ಒಂದು ಪಾಯಿಂಟ್ ಮುಖಾಂತರ ಅತಿ ಹೆಚ್ಚು ವ್ಯಾಲ್ಯೂಬಲ್ ಪ್ಲೇಯರ್ ಅಂತ ಆಯ್ಕೆ ಮಾಡಿದ್ದಾರೆ. ಇವರಿಗೂ ಕೂಡ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಅತಿ ಹೆಚ್ಚು ಸಿಕ್ಸರ್ ಹೊಡೆದಂಥ ಅಭಿಷೇಕ್ ಶರ್ಮಾ ಕೂಡ ಒಂದು ಅಂದರೆ ಇಲ್ಲಿ 42 ಸಿಕ್ಸರ್ ಹೊಡಿದ್ದಾರೆ, 38 ಸಿಕ್ಸರ್ ವಿರಾಟ್ ಕೊಹ್ಲಿ ಹೊಡಿದ್ದಾರೆ. ಅಭಿಷೇಕ್ ಶರ್ಮಾ ಅವರಿಗೂ ಕೂಡ 10 ಲಕ್ಷ. ಅತಿ ಹೆಚ್ಚು ಬೌಂಡ್ರಿ ಹೊಡೆದಂಥ ಟ್ರಾವಿಸ್ ಹೆಡ್ ಅವರು 64 ಹೊಡಿದಿದ್ದಾರೆ, ವಿರಾಟ್ ಕೊಹ್ಲಿ ಅವರು 62 ಹೊಡೆದಿದ್ದಾರೆ. ಇಲ್ಲಿ ಟ್ರಾವಿಸ್ ಹೆಡ್ಡಿಗೂ ಕೂಡ ಒಂದು 10 ಲಕ್ಷ ಬಹುಮಾನ ಕೂಡ ಸಿಕ್ತು ಅಂತ ಹೇಳ್ಬೋದಾಗಿದೆ. ಹಾಗೆಯೇ ನೋಡ್ಬೋದು ಒಟ್ಟಾರೆ ಈ ರೀತಿಯಾಗಿ ಒಂದು ಅದ್ಭುತವಾದಂಥ ಈ ರೀತಿಯಾಗಿ ಎಲ್ಲರೂ ಕೂಡ ಅವಾರ್ಡ್ ಪಡ್ಕೊಂಡವರು. ಇವತ್ತು ನಿನ್ನಿನ ಪಂದ್ಯದಲ್ಲಿ ಕೂಡ ಮಿಚೆಲ್ ಸ್ಟಾರ್ಕ್ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ಗೆ 5 ಲಕ್ಷ, ಹಾಗೆಯೇ ವೆಂಕಟೇಶ್ ಅಯ್ಯರ್ ಅತಿ ಹೆಚ್ಚು ಸಿಕ್ಸರ್ ಹಾಗೂ ಸೂಪರ್ ಸ್ಟ್ರೈಕರ್ ಮುಖಾಂತರ 1 ಲಕ್ಷ ಅಂದರೆ 2 ಲಕ್ಷ ರೂಪಾಯಿ ಕೂಡ ಕೊಟ್ಟರು. ಈ ರೀತಿಯಾಗಿ ಎಲ್ಲರೂ ಕೂಡ ಈ ರೀತಿಯಾಗಿ ಬಹುಮಾನ ಪಡೆದುಕೊಂಡಿದ್ದಾರೆ. ಏನಂತೀರಿ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರು. ಏನು ಹೇಳ್ತಾರೆ ಅಂದರೆ ನಮಗಂತೂ ಖುಷಿ ಆಯಿತು ನಮ್ಮ ತಂಡದ ಬಗ್ಗೆ. ಹಾಗಾಗಿ ಎಲ್ಲಿದ್ವಿ ನಾವು ಈ ಪ್ಲೇ ಆಫ್ಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೀವಿ, ಅಲ್ಲಿವರೆಗೂ ಕರೆದುಕೊಂಡು ಬಂದರು ನಮ್ಮ ತಂಡದವರು, ಅದು ಖುಷಿ ಆಯಿತು. ಹಾಗೆಯೇ ಇವತ್ತಿನ ಪಂದ್ಯದಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಸಖತ್ ಗೇಮ್ ಪ್ಲಾನ್ ಮಾಡಿ ಒಂದು SRH ತಂಡವನ್ನು ಉಳಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಬಾಲಿಂಗ್ ಕೊಡಬೇಕೆಂಬ ಸಂಪೂರ್ಣ ಮಾಹಿತಿ ಅವರಿಗೆ ತಿಳ್ಕೊಂಡು ಒಳ್ಳೆ ರೀತಿಯಾಗಿ ಯಾರಿಗೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕಂತ ತಿಳ್ಕೊಂಡು ಬಂದು ಪಂದ್ಯ ಗೆದ್ದಿದ್ದು ಖುಷಿ ಆಯಿತು. ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದರೂ ಮಿಚೆಲ್ ಸ್ಟಾರ್ಕ್, ಅದು ಖುಷಿ ಆಯಿತು. ಹಾಗಾಗಿ ಒಟ್ಟಾರೆ ಇದೇ ರೀತಿಯಾಗಿ ಅಯ್ಯರ್ ಅವರು ಬೆಳೀಲಿ, ಒಳ್ಳೆ ರೀತಿಯಾಗಿ ಕೋಲ್ಕತ್ತಾ ತಂಡ ಬೆಳೆಸಲಿ. ಹಾಗೆಯೇ ನಮ್ಮ ತಂಡ ಕೂಡ ಸೂಪರ್ ಆಗಿ ಆಡಿದ್ದಾರೆ. ನಮ್ಮ ಪ್ಲೇಯರ್ ಅವರು ಇಲ್ಲಿವರೆಗೂ ಬರೋಕ್ಕೆ ಕಾರಣ ಅಂದರೆ ಪ್ಲೇಯರ್ ಆಫ್ಗೆ ನಮ್ಮ ಸಹ ಆಟಗಾರರು ವಿಲ್ ಜಾಕ್ಸು, ಹಾಗೆ ಡು ಪ್ಲೆಸಿಸು ಮತ್ತು ರಜತ್ ಪಟಿದಾರ್ ಸಖತ್ತಾಗಿ ಆಡಿದ್ದರಿಂದ ನಾವು ಇಲ್ಲಿವರೆಗೂ ಬಂದೀವಿ ಅಂತ ಕೂಡ ಈ ರೀತಿಯಾಗಿ ಮಾತನಾಡಿದ್ದಾರೆ. ಏನಂತೀರಿ ಅಂದರೆ ನಮಗಂತೂ ಖುಷಿ ಆಯಿತು. ನಮ್ಮ ವಿರಾಟ್ ಕೊಹ್ಲಿ ಅವರು ಆಟ ನೋಡಿ ನಿಮಗೇನು ಅನಿಸುತ್ತೆ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ. ಸಿಗೋಣ್ರಿ ಮುಂದಿನ